ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ಸಿ ಕಿಚನ್ಸ್. ಇವತ್ತು ನಾವು ಮಾಡೋಕೆ ಹೋಗ್ತಾ ಇರುವಂಥ ರೆಸಿಪಿ ಏನಪ್ಪ ಅಂದರೆ ಅದು ಸಮೋಸ. ಎಲ್ಲ ಬೇಕ್ರಿಗಳಲ್ಲಿ ಅಥವಾ ಹೊರಗಡೆ ರೋಡ್ ಸೈಡಲ್ಲಿ ಎಲ್ಲ ರೆಸ್ಟೋರೆಂಟಲ್ಲಿ ಎಲ್ಲ ಕಡೆ ಹೋದಲ್ಲಿ ಸಮೋಸ ನಾವು ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಚಿಕ್ಕ ಮಕ್ಕಳಿಂದ ಇರೋದು ದೊಡ್ಡೋರವರೆಗೂ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು. ಇದನ್ನು ನಾವು ಹೊರಗಡೆ ಬಿಟ್ಟು ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣವಾ. ಇಲ್ಲಿ ನಾನು ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡುವಂಥ ಸಮೋಸ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು 1 ಗ್ಲಾಸಷ್ಟು ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು, ತೀರಾ ತೆಳುವಾಗಿ ಬೇಡ. ಚಪಾತಿಗೆ ಯಾವ ಥರ ನಾದ್ತೀವಲ್ವ ಅಷ್ಟು ಮಾಡಿ ಇದನ್ನು ಒಂದು ಹಾಫ್ ಆನ್ ಅವರ್ ರೆಸ್ಟಿಗೆ ಇಡ್ತಾಯಿದ್ದೀನಿ. ಅದಾದಮೇಲೆ ಹಾಫ್ ಆನ್ ಅವರ್ ಆದ ತಕ್ಷಣ ಇದು ಹಿಟ್ಟನ್ನು ತೊಗೊಂಡು ನಾನು ಚಿಕ್ಕದಾಗಿ ಚಪಾತಿ ಮಾಡೋಷ್ಟು ಒಂದು ಉಂಡೆ ತೊಗೋತೀವಲ್ವ ಅಷ್ಟು ತೊಗೊಂಡು ಇಲ್ಲಿ ನೋಡಿ ಚಿಕ್ಕದಾಗಿ ಫಸ್ಟು ಒಂದು ಸ್ವಲ್ಪನೇ ಅಗಲ ಮಾಡಿಕೊಂಡು ಒಂದು 4ರಿಂದ 5 ಮಾಡ್ಬೋದು. ಇಲ್ಲಿ ನಾನು 4 ಮಾಡಿ ತೋರಿಸ್ತಾ ಇದ್ದೀನಿ. 4 ಲೀವ್ಸ್ ಟೈಪ್ ಮಾಡಿಕೊಂಡು ಅದಕ್ಕೆಲ್ಲ ಮಿಡಲೆಲ್ಲ ಆಯಿಲ್ ಹಚ್ತಾಯಿದ್ದೀನಿ. ಆಯಿಲ್ ಮಾತ್ರ ನೋಡಿ ಇಲ್ಲಿ ಮೇಯ್ನ್ ಇರೋದು. ಆಯಿಲು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು, ಯಾಕಂದರೆ ನಮಗೆ ಎಲೆಗಳೆಲ್ಲ ಬಿಚ್ಕೋಬೇಕು. ಆಮೇಲೆ ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟಿನ ನಡುಕ್ಕೆ ಹಾಕ್ತಿದ್ದೀನಿ. ಎಲ್ಲ ಕಡೆಯೂ ಎಡ್ಜಿಗೆಲ್ಲ ಎಣ್ಣೆ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಎಲೆಗಳನ್ನ ಒಂದ್ರ ಮೇಲೆ ಒಂದು ಹಾಕಬೇಕಂದ್ರೆ ಆಯಿಲ್ ಇರುವಂಥದ್ದು ಮೇಲೆ ಹಾಕ್ತೀವಿ, ಬಟ್ ಲಾಸ್ಟ್ ಒನ್ ಮಾತ್ರ ರಿವರ್ಸಲ್ಲಿ ಹಾಕಬೇಕು. ಮೇಲ್ಗಡೆ ಎಲ್ಲ ಎಣ್ಣೆ ಹತ್ಕೋಬಾರ್ದಲ್ವ, ಲಟ್ಸ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅದನ್ನ ರಿವರ್ಸ್ ಹಾಕಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗಲ ಮಾಡಿ ನಿಮಗೆ, ಅಥವಾ ಇಲ್ಲ ಹೆಂಚು ಎಷ್ಟು ದೊಡ್ಡದಿರುತ್ತಲ್ವ ನಿಮ್ಮದು ಹೆಂಚು ಅಷ್ಟು ಅಗಲ ಮಾಡಿಕೊಂಡು ಅಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ತೀರಾ ತುಂಬ ನೋಡಿ ಜಾಸ್ತಿ ಬೆನಿಬಾರ್ದು, ಇದು ಚಪಾತಿ ಥರ ಸ್ವಲ್ಪ ಲೈಟಾಗಿ ಬೆನ್ಸಿದ ತಕ್ಷಣ ಇದು ಎಲ್ಲ ಲೇಯರ್ಸ್ ಎಲ್ಲ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನಾವು 4 ಲೇಯರ್ಸ್ ಹಾಕಿದ್ವಲ್ವ ಆ 4 ಲೇಯರ್ಸು ಬಿಚ್ಕೊಳ್ಳುತ್ತೆ. ಹಂಚು ಚೆನ್ನಾಗಿ ಕಾದಿತ್ತು ಅಪ್ಪ ಅಂದರೆ ಅದು ಲೈಟಾಗಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಲೇಯರ್ಸ್ ಎಲ್ಲ ನಮಗೆ ಈಸಿಯಾಗಿ ಬಂದುಬಿಡುತ್ತೆ ಮೇಲ್ಗಡೆ. ಅಷ್ಟೇ, ಅದನ್ನು ಜಾಸ್ತಿ ಬೇಯಿಸೋದ್ರಿಂದ ಆಮೇಲೆ ಸಮೋಸನೂ ಕೆಟ್ಟೋಗುತ್ತೆ. ಲೈಟಾಗಿ ಬೇಯಿಸಿ ಸಾಕು. ಲೇಯರ್ಸ್ ಎಲ್ಲ ತಂತಾನೆ ಈಸಿಯಾಗಿ ನೋಡಿ ಎಷ್ಟು ನೈಸಾಗಿ ಬರ್ತಾಯಿದೆ. ಏನೂ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ತಾನೇ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅದೆಲ್ಲ. ಬಟ್ ಏನಪ್ಪ ಅಂದರೆ ಮಿಡಲ್ ನಾವು ಹಚ್ಚಬೇಕಾದ್ರೆ ಎಣ್ಣೆ ಮತ್ತು ಹಿಟ್ಟನ್ನು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿರಬೇಕು. ಸ್ಪ್ರೆಡ್ ಮಾಡಿದಾಗ ಇದು ಲೇಯರ್ಸ್ ಎಲ್ಲ ತಂತಾನೆ ಬಿಟ್ಕೊಳ್ಳುತ್ತೆ. ಇಲ್ಲಿ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ. ಇದು 5 ಲೇಯರ್ಸ್ ಹಾಕಿದೆ, ಸೊ ಅದಕ್ಕೋಸ್ಕರ ಇದು ಒಂದು ತೋರಿಸ್ತಾ ಇದ್ದೀನಿ. 5 ಲೇಯರ್ಸ್ ಹಾಕಿದರೂ ಕೂಡ ಏನಿಲ್ಲ, ನಾವು ಆಯಿಲು ಮತ್ತು ಹಿಟ್ಟನ್ನು ಮಿಡಲ್ ಹಚ್ಚಬೇಕಾದ್ರೆ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿದರೆ ನೋಡಿ ಈಸಿಯಾಗಿ ತಂತಾನೆ ಎಲ್ಲ ಲೇಯರ್ಸು ಬಿಚ್ಕೊಳ್ಳುತ್ತೆ ಅಲ್ವಾ. ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು ನನ್ನ ಚಿಕ್ಕಪ್ಪ ಮತ್ತು ಅವ್ರ ವೈಫು. ಅವರು ಮನೆಯಲ್ಲೆಲ್ಲ ರೆಗ್ಯುಲರಾಗಿ ಮಾಡ್ತಾರೆ. ಬಿಕಾಸ್ ಆಫ್ ಅವರು ಬೇಕರಿಗಳಿಗೆಲ್ಲ ಆರ್ಡ್ರ್ ತೊಗೊಂಡ್ಬಿಟ್ಟು ಸಮೋಸಗಳನ್ನೆಲ್ಲ ಮಾಡಿಕೊಡ್ತಾರಂತೆ. ಅದಕ್ಕೋಸ್ಕರ ಈಸಿಯಾಗಿ ಮನೇಲೆ ಯಾವ ಥರ ಮಾಡ್ಬೋದು ಅಂತ ನಂಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಮನೇಲೆ ಹೊರಗಡೆ ತರೋದಕ್ಕಿಂತ ನಾವು ಮನೇಲೇ ಮಾಡಿಕೊಂಡು ತಿನ್ಬೋದು. ಬೇಕಾದಾಗ ಈಸಿಯಾಗಿ ಮಾಡಿಬಿಡ್ಬೋದು ಇದೇನು ಸಮೋಸ. ನೋಡಿ ಎಲ್ಲ ನಾವು ಎಲೆಗಳನ್ನ ಮಾಡಿದೆಲ್ಲ ಒಂದ್ರ ಮೇಲೊಂದು ನೀಟಾಗಿ ಜೋಡಿಸ್ಕೊಂಡು ಅದಾದಮೇಲೆ ಇಲ್ಲಿ ಸ್ಕೇಲ್ ಅಳತೆ ತೊಗೊಂಡು ನಮಗೆ ಸ್ಕ್ವಯರ್ ಶೇಪ್ ಬರಬೇಕು. ಸ್ಕ್ವಯರ್ ಶೇಪ್ ಬರೋದ್ರಿಂದ ಸೈಡ್ ಎಡ್ಜ್ಗೆಲ್ಲ ರೌಂಡ್ ಮಾಡ್ಕೊಂಡಿರ್ತೀವಲ್ವ ಅದೆಲ್ಲ ನಾವು ಸ್ಕೇಲಿಂದ ಅಳತೆ ಮಾಡಿಕೊಂಡು ಸ್ಕ್ವಯರ್ ಶೇಪ್ ಬರೋ ಥರ ನಾವು ಸೈಡಿಂದ ಎಲ್ಲ ತಕ್ಕೊಂಬಿಡ್ಬೋದು. ಇದಾದಮೇಲೆ ನಮಗೆ ಇಲ್ಲಿ 3 ಇಂಚಷ್ಟು ಅಳತೆ ಮಾಡಿದರೆ 3 ಸೆಟ್ ಸಮೋಸ ಕೂಡುತ್ತೆ. ಅದೇ ಥರ ಇಲ್ಲಿ ಕಟ್ ಮಾಡ್ತಿದ್ದಾರೆ. 3 ಬೆಳ್ಳಷ್ಟು ಅಳತೆನ ಮಾಡಿ ಕಟ್ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಸೈಡೆಲ್ಲ ಮಾಡಿದ್ದು ಕಟ್ ಮಾಡಿದಿರುತ್ತಲ್ವ ಅದನ್ನು ನಾವು ಹಾಗೆ ಇಡೋಣ. ನೆಕ್ಸ್ಟ್ ಅದರಿಂದನೂ ಅದು ಏನು ವೇಸ್ಟ್ ಆಗೋಲ್ಲ. ಅದರಿಂದನೂ ಒಂದು ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ನೋಡಿ ಯಾವ ಥರ 3 ಬೆರಳು ಅಳತೆಯಲ್ಲಿ ನೋಡಿ ಕಟ್ ಮಾಡ್ಕೋತಾ ಇದ್ದೀವಿ. 3 ಸೆಟ್ಟಷ್ಟು ಸಮೋಸ ಬಂತು. ಇಲ್ಲಿ ಲಾಸ್ಟಿಗೆ ಎಡ್ಜಿಗಿರೋದೆಲ್ಲ ಇಡೀ ಸೈಡಿಗೆ ಅಂತ ಹೇಳಿದ್ದೀನಲ್ವ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಅದೇನಂತ. ಇಲ್ಲಿ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಅದಕ್ಕೆ ನೀರು ಹಾಕ್ಕೊಂಡು ಸರಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಗಮ್ ಥರ ಹಚ್ಚೋಕ್ಕೆ ಬೇಕಲ್ವ, ಸಮೋಸ ಎಲ್ಲ ಆಯಿಲಲ್ಲಿ ಹಾಕಿದಾಗ ಬಿಚ್ಕೊಳ್ಬಾರ್ದು. ಸೊ ಅದನ್ನು ಮಾಡಿಟ್ಕೊಂಡೆ. ಈ ಕಡೆಗೆ ಒಂದು 8ರಿಂದ 10 ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಹಾಗೆ 1-2 ಕ್ಯಾರೆಟ್ನ ನಾನಿಲ್ಲಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು ಮಸಾಲ ಮ್ಯಾಗಿ ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ ಅದನ್ನು ಒಂದು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಇಲ್ಲಿ. ಇದು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ,
ನೆಕ್ಸ್ಟ್ ಇದಕ್ಕೆ ಅಚ್ಕಾರ್ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀವಿ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೋತಾ ಇದ್ದೀವಿ. ಧನಿಯಾ ಪೌಡ್ರು ಎಲ್ಲ ಹಾಕಿದ ತಕ್ಷಣ ಸ್ವಲ್ಪ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ವಲ್ವ, ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿಟ್ಕೊಂಡಿದ್ವಲ್ವ, ಅದು ಲೇಯರ್ಸ್ ಎಲ್ಲ ತೊಗೊಂಡು ಒಂದು ಲೇಯರ್ನ ನೋಡಿ ಪೊಟ್ನ ಯಾವ ಥರ ಕಟ್ತೀವಲ್ವ ಆ ಥರ ಕಟ್ಟಿ ರಿವರ್ಸ್ ಹಾಕಿ ಈ ಎಡ್ಜಿಗೆಲ್ಲ ನಾವು ಸರಿನ ಹಚ್ಚಿ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಬಿಕಾಸ್ ಎಲ್ಲ ಆಯಿಲಲ್ಲಿ ಬಿಟ್ಕೋಬಾರ್ದು, ನೀಟಾಗಿ ಅದು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ನೀಟಾಗಿ ಸರಿನ ಹಚ್ಚಿ ಫಿಲ್ ಮಾಡಿಕೊಂಡ್ರೆ ನಮಗೆ ಸಮೋಸ ಎಲ್ಲೂ ಬಿಚ್ಕೊಳ್ಳಲ್ಲ. ಆಯಿಲೆಲ್ಲ ಹಾಕಿದ್ರು ನೀಟಾಗಿ ಬರುತ್ತೆ. ಈ ಕಡೆಗೆ ನಾನು ಸಮೋಸ ಎಲ್ಲ ಫಿಲ್ ಮಾಡಿ ರೆಡಿ ಇಟ್ಕೊಳ್ಳೋ ಟೈಮ್ಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದೆ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದೆಲ್ಲ ಮಾಡಿ ಇಟ್ಕೊಂಡಿರುವಂತಹ ಸಮೋಸಗಳನ್ನ ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ವಿತ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗನೆ ಸೀದೋಗುತ್ತೆ, ಬಟ್ ಒಳಗಡೆ ಇರುವಂಥ ಹಿಟ್ಟು ಅಥವಾ ಒಳಗಡೆ ಏನೋ ಆನಿಯನ್ ಅವೆಲ್ಲ ಹಾಕಿರ್ತೀವಲ್ವ, ನೀಟಾಗಿ ಬೇಯಲ್ಲ. ಹಂಗಾಗಿ ಆಮೇಲೆ ಮೇಲ್ಗಡೆನೂ ಅಷ್ಟೇ ಹಸಿ ಬಿಸಿ ಬೇಯಿದ್ರೆ ಹಿಟ್ಟೆಲ್ಲ ಬಾಯಿಗೆ ಅಂಟ್ಕೊಳ್ಳುತ್ತೆ. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಟು ಒಂದು 10 to 15 ಮಿನಿಟ್ಸ್ ತುಂಬಾ ಟೈಮ್ ತೊಗೊಳುತ್ತೆ. ಪೇಷನ್ಸಿಂದ ಆರಾಮಾಗಿ ಅದನ್ನು ಫ್ರೈ ಮಾಡಿ. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಡೀಪ್ ಫ್ರೈ ಮಾಡಿದ್ದೀನಿ. ನೋಡಿ ಈ ಕಲರ್ ಬಂದರೆ ನಮಗೆ ಸಮೋಸ ಎಲ್ಲ ನೀಟಾಗಿ ಬೆಂದಿರುತ್ತೆ ಒಳಗಡೆ ಆ್ಯಂಡ್ ಹೊರಗಡೆ ಕೂಡ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಹೊರಗಡೆ ಮಾಡಿದ್ರಕ್ಕಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಡೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮೇಲ್ಗಡೆ ಹಾಕೋತಾ ಇದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಾ ಪೌಡ್ರನ್ನ ಮೇಲ್ಗಡೆ ಹಾಕ್ಕೊಂಡು ಸಮೋಸ ಮೇಲ್ಗಡೆ ಎಲ್ಲ ಹಾಕೋತಾ ಇದ್ದೀನಿ. ಸಮೋಸ ಜೊತೆ ಅದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಇಲ್ಲಿ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಸಮೋಸ ರೆಡಿ ಆಯಿತು. ನೆಕ್ಸ್ಟು ನಾವು ಆಗಲೇ ಸೈಡಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಇದನ್ನು ನಾನು ರೌಂಡಾಗಿ ಸುತ್ತಕೊಂಡು ಅದನ್ನ ಸೀಸರಿಂದ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದು ಸ್ವಲ್ಪ ಉದ್ದುದಕ್ಕೆ ನೂಡಲ್ಸ್ ಥರ ಆಗುತ್ತೆ. ಇದನ್ನು ನಾನು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡ್ರೆ ಅದು ನೂಡಲ್ಸ್ ಥರ ಅಥವಾ ಕುರ್ಕುರೆ ಇರುತ್ತಲ್ವ ನಮಗೆ ಆ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಗೆ ಟೊಮೊಟೊ, ಸ್ವಲ್ಪ ಅಚ್ಕಾರ್ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಫ್ರೈ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಸೂಪರಾಗಿ ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇಲ್ಲಿ ರೆಡಿ ಆಯಿತು. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.